ನಾನು ಸೂರ್ಯ. ನಾನು ಒಂದು ನಕ್ಷತ್ರ. ಸೌರವ್ಯೂಹದ ಕೇಂದ್ರ ಬಿಂದು. ಸೌರವ್ಯೂಹದಲ್ಲಿ 8 ಗ್ರಹಗಳಿವೆ, 173 ಉಪಗ್ರಹ. ಶುದ್ಧ ಗ್ರಹಗಳಿವೆ. ಇವು ನನ್ನ ಸುತ್ತ ಸುತ್ತುತ್ತವೆ. ಇವು ನನ್ನ ಪರಿವಾರ. ನಾನು ಬುಧ ಗ್ರಹ. ಸೂರ್ಯನಿಗೆ ಅತ್ಯಂತ ಹತ್ತಿರ ಇರುವ ಗ್ರಹ. ಸೌರವ್ಯೂಹದಲ್ಲಿ ಅತ್ಯಂತ ಚಿಕ್ಕ ಗ್ರಹ. ನನ್ನಲ್ಲಿ ನೀರಿಲ್ಲ. ಬಹಳವಾದ ಶುಷ್ಕ ವಾತಾವರಣ ಹೊಂದಿದ್ದೇನೆ. ಕಂದಕಗಳು, ಪರ್ವತಗಳನ್ನು ಹೊಂದಿದ್ದೇನೆ. ಶಿಲಾಮೇಲ್ಮೈ ಹೊಂದಿದ್ದೇನೆ. ನಾನು ಸೂರ್ಯನ ಸುತ್ತಲೂ 88 ದಿನಗಳು ಬೇಕು. ಸಮೀಪ ಗ್ರಹನ ಇದು ಹತ್ತಿರ ಗ್ರಹನ? ಸಮೀಪ ಗ್ರಹ ಅಲ್ಲ. ನಾನು ಶುಕ್ರ ಗ್ರಹ. ಸೂರ್ಯನಿಂದ 2ನೇ ಸ್ಥಾನದಲ್ಲಿದ್ದೇನೆ. ನಾನು ಪ್ರಕಾಶಮಾನವಾದ ಗ್ರಹ. ನನ್ನನ್ನು ಬೆಳ್ಳಿ ಚುಕ್ಕಿ, ಸಂಜೆ ಚುಕ್ಕಿ ಎಂದೆಲ್ಲ ಕರೆಯುತ್ತಾರೆ. ಉಂಗುರ ಇರೋದು ಇದಕ್ಕೆನಾ? ಮಂಗಳ ಗ್ರಹ ಅಲ್ಲ ಉಂಗುರ ಇರೋದು ಶನಿ ಇದೆಯಾ? ಹಾಂ ಕರೆಕ್ಟು, ಶನಿ ಗ್ರಹ. ಮತ್ತೆ ಇನ್ನೊಂದು ನಾನು ಯುರೇನಸ್ ಇದೆಯಾ ಉಂಗುರ? ಸೌರವ್ಯೂಹದ ವಿಶಿಷ್ಟ ಗ್ರಹ. ಜೀವಿಗಳಿರುವ ಏಕೈಕ ಗ್ರಹ ನಾನು. ಜೀವಿಗಳು ಬದುಕಲು ಬೇಕಾದ ಶಾಖ, ನೀರು ಮತ್ತು ಜೀವನೀಲಗಳು, ವಾಯುಗಳ ಹೊಂದಿದ್ದೇನೆ. ನಾನು ಸೂರ್ಯನ ಸುತ್ತಲೂ 366 ದಿನಗಳು ಬೇಕು. ನನಗೆ ದೈನಿಕ ಚಲನೆ ಇದೆ. ಇದರಿಂದ ಹಗಲು ರಾತ್ರಿ ಉಂಟಾಗುತ್ತದೆ. ನನ್ನ ದೈನಿಕ ಚಲನೆಗೆ 24 ಗಂಟೆ ಬೇಕು. ನನ್ನ ಏಕೈಕ ಉಪಗ್ರಹ ಚಂದ್ರ. ನಾನು ಗುರುಗ್ರಹ. ಸೂರ್ಯನಿಂದ 5ನೇ ಗ್ರಹ. ನಾನು ಸೌರವ್ಯೂಹದ ಅತ್ಯಂತ ದೊಡ್ಡ ಗ್ರಹ. ಆದ್ದರಿಂದ ನನ್ನನ್ನು ಬೃಹಸ್ಪತಿ ಗ್ರಹ ಎಂದು ಕೂಡ ಕರೆಯುತ್ತಾರೆ. ನನ್ನಲ್ಲಿ ಧೂಳು ಮತ್ತು ಕೂಡಿರುವ ತೆಳುವಾದ ಉಂಗುರಗಳು ಇವೆ. ನಾನು ಸೂರ್ಯನ ಸುತ್ತಲೂ 12 ವರ್ಷ ತೆಗೆದುಕೊಳ್ಳುತ್ತೇನೆ. ನನಗೆ 16 ಉಪಗ್ರಹಗಳಿವೆ. 12 ವರ್ಷ ತಗೊಳುತ್ತಾ ಗುರುಗ್ರಹ? ಕರೆಕ್ಟಾಗಿ ಕೊಟ್ಟವ್ರು ಕಣ ನಿಮಗೆ, ಗುರು ಥರನೇ. ನಾನು ಶನಿ ಗ್ರಹ. ನಾನು ಸೂರ್ಯನ 6ನೇ ಗ್ರಹ ಮತ್ತು ಸುಂದರವಾದ ಗ್ರಹ. ನನ್ನಲ್ಲಿ ಸಾವಿರಾರು ಉಂಗುರಗಳಿವೆ. ಇದು ಹಿಮ ಮತ್ತು ಧೂಳಿನಿಂದ ಕೂಡಿದೆ. ಸೂರ್ಯನ ಸುತ್ತಲೂ 29.5 ವರ್ಷ ತೆಗೆದುಕೊಳ್ಳುತ್ತೀನಿ. 29.5 ವರ್ಷ ತಾಳುತ್ತಾ? ಗುರು ಎಷ್ಟು ವರ್ಷ? 12. ಗುರು 12. ಭೂಮಿ? ನಾನು ಸೌರವ್ಯೂಹದ 7ನೇ ಗ್ರಹ. ಗುರು ಹಾಗೂ ಶನಿ ಗ್ರಹಗಳಂತೆ ನನ್ನಲ್ಲಿ ಅನಿಲಗಳಿವೆ. ನೀಲಿ ಮತ್ತು ಹಸಿರು ಬಣ್ಣದ ದಟ್ಟವಾದ ಮೋಡಗಳು ಆವರಿಸಿದೆ. ಉಂಗುರಗಳನ್ನು ಹೊಂದಿದ್ದೇನೆ. ನಾನು ಸೂರ್ಯನ ಸುತ್ತಲೂ 84 ವರ್ಷ ತೆಗೆದುಕೊಳ್ಳುತ್ತೇನೆ. ನಾನು ನೆಪ್ಚೂನ್. ಸೂರ್ಯನಿಂದ 8ನೇ ಗ್ರಹ. ಸೂರ್ಯನಿಂದ ಅತಿ ದೂರದಲ್ಲಿದ್ದೇನೆ. ನಾನು ಹೊಳೆಯುವ ನೀಲಿ ಬಣ್ಣ ಹೊಂದಿದ್ದೇನೆ. ನಾನು ಶೀತವುಳ್ಳ ಗ್ರಹ. ನಾನು ಸೂರ್ಯನ ಸುತ್ತಲೂ 165 ವರ್ಷ ತೆಗೆದುಕೊಳ್ಳುತ್ತೇನೆ. ನಾನು ಚಂದ್ರ. ನಾನು ಭೂಮಿಯ ಏಕೈಕ ಉಪಗ್ರಹ. ನಾನು ಭೂಮಿಯ ಸುತ್ತಲೂ ನನಗೆ ಸ್ವಂತ ಬೆಳಕು. ಸೂರ್ಯನಿಂದ ಬೆಳಕು ಪಡೆದು ನಾನು ಬೆಳಕು ನೀಡುತ್ತೇನೆ. ದೇಹದ ವಿವಿಧ ಅಂಗಗಳ ಬಗ್ಗೆ ತಿಳಿಯೋಣ. ಮೊದಲಿಗೆ ಶ್ವಾಸಕೋಶ. ನಮ್ಮ ಉಸಿರಾಟದ ಅಂಗ ಶ್ವಾಸಕೋಶ. ಮೂಗು, ಶ್ವಾಸನಾಳ, ಶ್ವಾಸಕೋಶಗಳು. ನಾವು ಮೂಗಿನ ಸಹಾಯದಿಂದ ಗಾಳಿಯಲ್ಲಿರುವ ಆಕ್ಸಿಜನ್ ಒಳಗೆ ತೆಗೆದುಕೊಳ್ಳುತ್ತೇವೆ. ಶ್ವಾಸಕೋಶದಲ್ಲಿರುವ ಕಾರ್ಬನ್ ಡೈಆಕ್ಸೈಡ್ ಅನ್ನು ಹೊರಬಿಡುತ್ತೇವೆ. ಪರಿಚಲನ ಅಂಗ ಹೃದಯ. ನಮ್ಮ ದೇಹದಲ್ಲಿ ಶ್ವಾಸಕೋಶಗಳ ನಡುವೆ ಸ್ವಲ್ಪ ಎಡಭಾಗದಲ್ಲಿ ಹೃದಯ ಇದೆ. ಹೃದಯವು ಪಂಪ್ನಂತೆ ಕೆಲಸ ಮಾಡಿ ರಕ್ತವನ್ನು ರಕ್ತನಾಳಗಳ ಮೂಲಕ ದೇಹದ ಎಲ್ಲಾ ಭಾಗಗಳಿಗೆ ತಲುಪಿಸುತ್ತದೆ. ನಮ್ಮ ದೇಹದಲ್ಲಿ ರಕ್ತವು ರಕ್ತನಾಳಗಳ ಮೂಲಕ ದೇಹದ ಎಲ್ಲ ಭಾಗಗಳಿಗೆ ಹರಿಯುವಾಗ ಕಾರ್ಬನ್ ಡೈಆಕ್ಸೈಡ್ ಅನ್ನು ಪಡೆದು ಅಶುದ್ಧವಾಗುತ್ತದೆ. ಈ ಅಶುದ್ಧ ರಕ್ತವು ರಕ್ತನಾಳಗಳ ಮೂಲಕ ಶ್ವಾಸಕೋಶಗಳಲ್ಲಿ ಸೇರುತ್ತದೆ. ಹೃದಯದಿಂದ ಶ್ವಾಸಕೋಶಗಳಿಗೆ ಹೋಗಿ ಕಾರ್ಬನ್ ಡೈಆಕ್ಸೈಡ್ ಅನ್ನು ಬಿಟ್ಟು ಆಕ್ಸಿಜನ್ ಅನ್ನು ಪಡೆದು ಶುದ್ಧವಾಗುತ್ತದೆ. ಈ ಶುದ್ಧ ರಕ್ತವು ರಕ್ತನಾಳಗಳ ಮೂಲಕ
ದೇಹದ ಎಲ್ಲಾ ಭಾಗಗಳಿಗೆ ತಲುಪಿಸುತ್ತದೆ. ನಾವು ಸೇವಿಸುವ ಆಹಾರ ಅನ್ನನಾಳದ ಮೂಲಕ ಜಠರವು ಬಾಯಿಗೆ ಹಾಕ್ತೆ ಅನ್ನ ನಾಳೆ ಬಂದ್ಬಿಡುತ್ತಾ? ಎಲ್ಲಿಗೆ ಹಾಕ್ತೀಯಾ? ಅದೇ ಹೇಳು ಫಸ್ಟು. ಇದು ನಮ್ಮ ಜೀರ್ಣಾಂಗ ವ್ಯೂಹ. ನಾವು ಸೇವಿಸುವ ಆಹಾರ ಅನ್ನನಾಳದ ಮೂಲಕ ಬಾಯಿ. ಬಾಯಿ ಅನ್ನನಾಳದ ಮೂಲಕ ಜಠರವನ್ನು ಸೇರುತ್ತದೆ. ಜಠರವು ಆಹಾರವನ್ನು ಮತ್ತಷ್ಟು ಜೀರ್ಣಗೊಳಿಸಿ ಸಣ್ಣ ಕರುಳಿಗೆ ಕಳಿಸುತ್ತದೆ. ಸಣ್ಣ ಕರುಳಲ್ಲಿ ಅಲ್ಲಿ ಆಹಾರವನ್ನು ಮತ್ತಷ್ಟು ಜೀರ್ಣವಾಗಿ ಶಕ್ತಿಯಾಗಿ ಪರಿವರ್ತನೆ ಹೊಂದಿ ರಕ್ತದೊಂದಿಗೆ ಸೇರಿ ದೇಹದ ಎಲ್ಲಾ ಭಾಗಗಳಿಗೂ ತಲುಪುತ್ತದೆ. ಜೀರ್ಣವಾಗದ ಆಹಾರ ದೊಡ್ಡ ಕರುಳನ್ನು ಮಲದ್ವಾರದ ಮೂಲಕ ಕಿಬ್ಬೊಟ್ಟೆಯ ಒಳಗಡೆ ಬೆನ್ನು ಮೂಳೆಯ ಎರಡು ಪಕ್ಕಗಳಲ್ಲಿ ಒಂದು ಜೊತೆ ಮೂತ್ರ ಪಿಂಡಗಳಿವೆ. ಇವು ರಕ್ತವನ್ನು ಸೋಸಿ ದೇಹಕ್ಕೆ ಬೇಡವಾದ ವಸ್ತುಗಳನ್ನು ನೀರಿನೊಡನೆ ಮೂತ್ರದ್ವಾರದ ಮೂಲಕ ದೇಹದಿಂದ ಹೊರಹಾಕುತ್ತದೆ. ಕಾರ್ಬೋಹೈಡ್ರೇಟ್ಸ್ ಇರುವ ಆಹಾರ ಪದಾರ್ಥಗಳು ಅಕ್ಕಿ, ಗೋಧಿ, ರಾಗಿ, ಜೋಳ, ಮೆಕ್ಕೆಜೋಳ, ಗೆಣಸು, ಸಜ್ಜೆ, ನವಣೆ ಇತ್ಯಾದಿ. ಇವು ನಮಗೆ ಶಕ್ತಿ ನೀಡುತ್ತದೆ. ಇವುಗಳಿಗೆ ಶಕ್ತಿವರ್ಧಕ ಎನ್ನುತ್ತೇವೆ. ಪ್ರೋಟೀನ್ಗಳು ಹೇರಳವಾಗಿ ಆಹಾರ ಪದಾರ್ಥಗಳು ಬೇಳೆಕಾಳುಗಳು, ಹಾಲು, ಮೊಸರು, ತುಪ್ಪ, ಬೆಣ್ಣೆ, ನೀರು, ಎಣ್ಣೆ ಇತ್ಯಾದಿ ಬನ್ನಿ ಹಿಂದಕ್ಕೆ ನೀವು ವಿಡಿಯೋ ಹಾಕ್ತೀರಾ ಟೀಚರ್ಸ್ಗೆ? ಲಿಪಿಡ್ ಇರುವ ಆಹಾರ ಪದಾರ್ಥಗಳು ಚಿಕನ್, ಮೀನು, ಚಿಕನ್ ಏನು ತಂದ್ಬಿಟ್ಟಿರಲ್ಲ? ಯಾರು ತಂದ್ಕೊಟ್ಟಿದ್ದು ಚಿಕನ್? ಮೇಡಮ್ ಏನಿದು? ಬಿರಿಯಾನಿ ಮಾಡಿ ಹೇಳ್ಬೋದಿರ್ತೀವಿ ಡೈರೆಕ್ಟರ್ನಾಗಿ. ಅರಿಶಿನ, ಉಪ್ಪು, ಅಚ್ಚು ಖಾರದ ಪುಡಿ, ಚಕ್ಕೆ, ಲವಂಗ, ಕಾಳುಮೆಣಸು, ಏಲಕ್ಕಿ, ಸಾಸಿವೆ, ಜೀರಿಗೆ, ಸಂಬಾರ, ಕಡಲೆ ಮುಂತಾದವು ಸಂಬಾರ ಪದಾರ್ಥಗಳು. ಇವು ಆಹಾರದಲ್ಲಿ ರುಚಿಯನ್ನು ಹೆಚ್ಚಿಸುವುದಲ್ಲದೆ ಆರೋಗ್ಯಕರ ಗುಣಗಳನ್ನು ಹೊಂದಿದೆ. ಈಗ ಇದನ್ನೆಲ್ಲ ಆಗಲ್ಲ ನಾವು, ಹೌದಲ್ವಾ? ಗುಡ್. ಇಷ್ಟ ಎಲ್ಲ ನಿಂತ್ಕೊಂಡ್ಬಿಟ್ಟಿದ್ದೀರಲ್ರಿ, ಏನೋ ಮಾಡ್ತೀರಿ ಮಕ್ಕಳಿಗೆ. ನೋಡಿ ರವಿಸಾ ಏನೋ ಮಾಡಾಕ್ತಾರೆ ಇವರು. ಹೇಳಪ್ಪ. ನಾವು ಆರೋಗ್ಯವಾಗಿರಲು ವಿಟಮಿನ್ಗಳು, ಜೀವಸತ್ವಗಳು ಬೇಕು. ಹಣ್ಣು ಮತ್ತು ತರಕಾರಿ ಸೊಪ್ಪುಗಳಲ್ಲಿ ನಮಗೆ ಜೀವಸತ್ವ ಸಿಗುತ್ತದೆ. ವಿಟಮಿನ್ ಎ, ವಿಟಮಿನ್ ಬಿ, ವಿಟಮಿನ್ ಸಿ, ವಿಟಮಿನ್ ಡಿ ಗಳಲ್ಲಿ ಹಣ್ಣು ಮತ್ತು ತರಕಾರಿ ಸೊಪ್ಪುಗಳು ತಿಂದರೆ ಶಕ್ತಿ ಆರೋಗ್ಯ. ಅದಕ್ಕೆ ನಿಮ್ಗೆ ಬೆಳಗ್ಗೆ ಟೈಮು ಎಳೆ ಬಿಸಿಲಲ್ಲಿ ಸ್ವಲ್ಪ ಬಿಸಿಲು ಕಾಣಿಸ್ಬೇಕು ಅಂತ ಹೇಳೋದು. ಈಗ ಸಣ್ಣ ಮಕ್ಕಳು ಹುಟ್ಟಿರ್ತವೆ, ಆಗ್ತಾನೆ ಹುಟ್ಟಿರೋ ಮಕ್ಕಳನ್ನ ಕಣ್ಣು ಬಿಡಿ ಅಂತ ಹೇಳ್ಬಿಟ್ಟು ಹೊರಗಡೆ ಇಟ್ಕೊಳ್ತಾರೆ. ಯಾಕೆಂದರೆ ಸೂರ್ಯನ ಬೆಳಕು ಬೇಕು ಅಂತ, ಗೊತ್ತಾಯ್ತಾ? ಅದರಿಂದ ಡಿ ವಿಟಮಿನ್ ಯಾವುದ್ರಲ್ಲಿ ಹೆಚ್ಚು ಸಿಗುತ್ತೆ? ಸೂರ್ಯನ ಬೆಳಕಿನಿಂದ. ವೆರಿ ಗುಡ್, ತುಂಬ ಚೆನ್ನಾಗಿ ಮಾಡಿರೋಕೆ. ಈಗ ನೀನು ಪಾಠ ಮಾಡೋಕ್ಕೆ ಹೇಳೋಕ್ಕೆ ಇರ್ತಿರ್ಲಿಲ್ಲ ನಮಗೆ, ಹೌದಲ್ವಾ? ಅದಕ್ಕೆ ಅದನ್ನು ವಾಲ್ನಟ್ ಉಪಯೋಗಿಸ್ತಾರೆ. ಖರ್ಜೂರ ಯಾವ್ದಕ್ಕೆ ಬೇಕು? ಖರ್ಜೂರ ಯಾವುದು? ಒಣ ಖರ್ಜೂರ. ಅದೇನು ಕೊಡುತ್ತೆ ಗೊತ್ತಾ? ಹಿಮೋಗ್ಲೋಬಿನ್ ಜಾಸ್ತಿ ಅಂದರೆ ನಿಮಗೆ ರಕ್ತ ಇಲ್ಲ ಅಂತ ಹೇಳ್ತೀರಲ್ಲ, ಅದಕ್ಕೆ ಅದನ್ನು ಜಾಸ್ತಿ ತಿಂದಾಗ ರಕ್ತ ಅರ್ಥ ಆಯ್ತಾ? ಅದರಲ್ಲೂ ಕೂಡ ಇದಕ್ಕೇನೋ ಬೇರೆ ಏನೋ ಹೇಳ್ತಾರೆ, ಹೆಸರು ಏನಂತ ಹೇಳಿದ್ರೆ? ಇಲ್ಲ, ಏನೋ ಹೇಳ್ತಾರೆ ಇನ್ನೊಂದು. ನಮ್ಮ ಮನೆ ಫಿಗ್. ಹೌದಾ?